ಬನ್ನಿ, ಇವತ್ತು ನಾವು ಒಂದು ಅತ್ಯಂತ ರೋಚಕವಾದ ಕಥೆಯ ಒಳನೋಟವನ್ನು ನೋಡೋಣ. ಒಬ್ಬ ಜನಪ್ರಿಯ ಪ್ರೀತಿಯ ಮಹಾರಾಜನ ಹಠಾತ್, ಅನಿರೀಕ್ಷಿತ ಮತ್ತು ಭೀಕರ ಪತನದ ಕಥೆ ಇದು. ಇಡೀ ಸಾಮ್ರಾಜ್ಯವೇ ಸಂಭ್ರಮಿಸಲು ಸಜ್ಜಾಗಿದ್ದಾಗ ಕೇವಲ ಒಂದೇ ಒಂದು ರಾತ್ರಿಯಲ್ಲಿ ಎಲ್ಲವೂ ಹೇಗೆ ಸರ್ವನಾಶವಾಯಿತು ಅನ್ನೋದನ್ನ ನಾವೆಂದು ನೋಡಲಿದ್ದೇವೆ. ಇದು ಸುಮ್ಮನೆ ಒಂದು ಕಥೆಯಲ್ಲ, ಇದು ಕರ್ತವ್ಯ, ಭರವಸೆ ಮತ್ತು ದುರಂತದ ಒಂದು ಅದ್ಭುತ ವಿಶ್ಲೇಷಣೆ. ನಾನು ಒಬ್ಬ ಕೊಲೆಗಡುಕ, ಎಂಥ ಆಘಾತಕಾರಿ ಹೇಳಿಕೆ ಅಲ್ವಾ? ತನ್ನ ಜೀವಿತಾವಧಿಯ ಅತ್ಯಂತ ಕನಿಷ್ಠ ಸ್ಥಿತಿಗೆ ತಲುಪಿದ ತನ್ನವರನ್ನೇ ಕಳೆದುಕೊಂಡು ನರಳುತ್ತಿರುವ ಒಬ್ಬ ಮಹಾರಾಜನ ಬಾಯಿಂದ ಬಂದ ಮಾತುಗಳಿವು. ಇಡೀ ಜಗತ್ತೇ ಗೌರವಿಸುತ್ತಿದ್ದ, ಸದಾ ಧರ್ಮದ ಹಾದಿಯಲ್ಲಿ ನಡೀತಿದ್ದ ಒಬ್ಬ ಚಕ್ರವರ್ತಿ ಇಂಥ ಭೀಕರ ಹತಾಶೆಯ ಸ್ಥಿತಿಯನ್ನು ಹೇಗೆ ತಲುಪಿದ ಅನ್ನೋದು ನಮ್ಮೆಲ್ಲರನ್ನೂ ಕಾಡುವ ಒಂದು ದೊಡ್ಡ ರಹಸ್ಯ. ಈ ಘಟನಾವಳಿಗಳ ಟೈಮ್ಲೈನ್ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಕೇವಲ ಒಂದು ಮುಸ್ಸಂಜೆಯಿಂದ ಮುಂಜಾನೆವರೆಗಿನ ಅಂದ್ರೆ ಕೇವಲ 12 ಗಂಟೆಗಳ ಅಲ್ಪಾವಧಿಯಲ್ಲಿ ಇಡೀ ಸಾಮ್ರಾಜ್ಯದ ಭವಿಷ್ಯವೇ ತಲೆಕೆಳಗಾಯಿತು. ಸಂಜೆ ಅಯೋಧ್ಯೆಯ ಬೀದಿಗಳಲ್ಲಿ ಹಬ್ಬದ ಸಿದ್ಧತೆಗಳಿದ್ವು, ದೀಪಗಳು ಬೆಳಗುತ್ತಿದ್ವು. ಆದರೆ ಮಧ್ಯರಾತ್ರಿಯ ಹೊತ್ತಿಗೆ ಆ ಅರಮನೆಯ ಕೋಪದ ಕೋಣೆಯಲ್ಲಿ ಒಂದು ಭೀಕರ ಮುಖಾಮುಖಿ ನಡೆಯುತ್ತೆ. ಮತ್ತೆ ಮುಂಜಾನೆಯ ವೇಳೆಗೆ ಕಿರೀಟ ಧರಿಸಬೇಕಿದ್ದ ಯುವರಾಜ ಮರುಹುರಿಯನ್ನು ಧರಿಸಿ ಕಾಡಿಗೆ ಹೊರಡಲು ಸಿದ್ಧನಾಗಿದ್ದ. ಮೊದಲಿಗೆ ಈ ಅಧಿಕಾರದ ಉತ್ತುಂಗ, ಒಬ್ಬ ರಾಜನ ಅತ್ಯುನ್ನತ ಸಂತೋಷದ ಘಟ್ಟವನ್ನ ನೋಡೋಣ. ಈ ದುರಂತಕ್ಕೂ ಸ್ವಲ್ಪ ಮುನ್ನ ಏನಾಗಿತ್ತು ಅಂತ ನೋಡೋಣ ಬನ್ನಿ. ದಶರಥ ಮಹಾರಾಜ ತನ್ನ ಅಧಿಕಾರ ಮತ್ತು ಸಂತೋಷದ ಉತ್ತುಂಗದಲ್ಲಿದ್ದ. ಕೋಸಲದ ಮಂತ್ರಿಮಂಡಲ, ಜನಸಮೂಹ ಎಲ್ಲರೂ ಆತನನ್ನು ಆರಾಧಿಸುತ್ತಿದ್ರು. ವಯಸ್ಸಾಗಿದ್ದ ರಾಜನಿಗೆ ತನ್ನ ಜೀವನದ ಎಲ್ಲಾ ಕರ್ತವ್ಯಗಳನ್ನು ಯಶಸ್ವಿಯಾಗಿ ಮುಗಿಸಿದ್ದೇನೆ ಅನ್ನೋ ತೃಪ್ತಿ ಇತ್ತು. ಆತ ದೇವತೆಗಳಿಗೆ 100 ಯಜ್ಞಗಳನ್ನು ಅರ್ಪಿಸಿದ್ದ, ವಿದ್ಯಾರ್ಥಿಗಳಿಗೆ ತನ್ನ ಜ್ಞಾನವನ್ನು ಹಂಚಿದ್ದ, ತನ್ನ ಪೂರ್ವಜರ ಋಣ ತೀರಿಸಲು ಪುತ್ರರನ್ನು ಪಡೆದಿದ್ದ. ಜೊತೆಗೆ ಜನರಿಗೆ ಧಾರಾಳವಾಗಿ ಉಡುಗೊರೆಗಳನ್ನು ನೀಡಿ ತನ್ನ ಪಾಲಿನ ಜೀವನವನ್ನು ಆನಂದಿಸಿದ್ದ. ಇನ್ನು ಮುಂಜಾನೆ ತನ್ನ ನೆಚ್ಚಿನ ಮಗನಾದ ರಾಮನಿಗೆ ಕಿರೀಟಧಾರಣೆ ಆಗುವುದನ್ನು ನೋಡೋ ಬಿಗ್ರೆ ಬೇರೆ ಯಾವುದೇ ಆಸೆ ಆತನಿಗೆ ಉಳಿದಿರಲಿಲ್ಲ. ಆದರೆ ಅಲ್ಲಿಯೇ ಒಂದು ಕ್ಷಣ ನಿಲ್ಲೋಣ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಅಕ್ಷರಶಃ ವಿಪರ್ಯಾಸದ ಚಿತ್ರಣವಿದೆ. ಒಂದು ಕಡೆ ಇಡೀ ಅಯೋಧ್ಯೆ ಮದುವಣಗಿತ್ತಿಯಂತೆ ಕಂಗೊಳಿಸುತ್ತಿತ್ತು. ಬೀದಿಗಳಲ್ಲಿ ಹೂವುಗಳನ್ನು ಚೆಲ್ಲಲಾಗಿತ್ತು, ದೀಪಗಳನ್ನು ಬೆಳಗಲಾಗಿತ್ತು, ಕುಂಟ್ರು ಕೂಡ ಕುಣಿಯುವಷ್ಟು ಸಂತೋಷದ ವಾತಾವರಣವಿತ್ತು. ಆದರೆ ಮತ್ತೊಂದೆಡೆ ಅರಮನೆ ಒಳಗೆ ರಾಣಿ ಕೈಕೇಯಿಯ ಕಿಟಕಿಗಳಿಲ್ಲದ ಉಸಿರುಗಟ್ಟಿಸುವ ಕತ್ತಲಿನ ಕೋಪದ ಕೋಣೆ. ಅಲ್ಲಿ ಒಡೆದು ಚೂರಾದ ಮುತ್ತುಗಳು ಬರಿಗಲ್ಲಿನ ನೆಲದ ಮೇಲೆ ಚೆಲ್ಲಾಬಿಲ್ಲಿಯಾಗಿ ಬಿದ್ದಿತು. ಈ ಎರಡೂ ಪ್ರಪಂಚಗಳ ನಡುವಿನ ವ್ಯತ್ಯಾಸ ಎಂಥವರನ್ನಾದರೂ ಬೆಚ್ಚಿ ಬೀಳಿಸುತ್ತೆ. 2ನೇ ಭಾಗ, ವಿಷಪೂರಿತ ಮನಸ್ಸು ಅಂದರೆ ಮಂಥರೆಯ ಬಲೆ. ಈ ದುರಂತದ ಹಿಂದಿನ ಮಾಸ್ಟರ್ ಮೈಂಡ್, ಕಥೆಯ ಗತಿಯನ್ನೇ ಬದಲಾಯಿಸಿದ ಆ ಪಾತ್ರವೇ ಮಂಥರೆ. ಅವಳೊಬ್ಬಳು ಗೂನುಬೆನ್ನಿನ ದಾದಿ. ಆಮೆಯಂತೆ ಅರಮನೆಯ ಮೇಲಿಂದ ಹಬ್ಬದ ಬೀದಿಗಳನ್ನ ಇಣಿಕಿ ನೋಡುತ್ತಿದ್ದ ಅವಳ ಮನಸ್ಸು ಮಾತ್ರ ಅಷ್ಟೇ ಕ್ರೂರವಾಗಿತ್ತು. ಕೇವಲ ತನ್ನ ಮಾತುಗಳಿಂದಲೇ ಅವಳು ಕೈಕೇಯಿಯ ಅಪಾರ ಸಂತೋಷವನ್ನು ವಿಷಪೂರಿತ ಅನುಮಾನವನ್ನಾಗಿ ಬದಲಾಯಿಸುತ್ತಾಳೆ. ಮಂಥರೆ ಎಷ್ಟು ಸೈಕಲಾಜಿಕಲ್ ಆಗಿ ಆಟವಾಡುತ್ತಾಳೆ ಅಂದರೆ, ಮೊದಲಿಗೆ ರಾಮ ರಾಜನಾದರೆ ಆತನ ತಾಯಿ ಕೌಸಲ್ಯ ಕೈಕೇಯಿಯನ್ನು ದಾಸಿಯಂತೆ ನಡೆಸ್ಕೊಳ್ತಾಳೆ ಅಂತ ಸುಳ್ಳು ಹೇಳುತ್ತಾಳೆ. ಆಮೇಲೆ ಭರತನಿಗೆ ವಿಷಪ್ರಾಶನ ಮಾಡಲಾಗುವುದು, ಆತ ಅನಾಥನಾಗುತ್ತಾನೆ ಅಂತ ಭಯಾನಕ ಚಿತ್ರಣವನ್ನು ಕಟ್ಟಿಕೊಡುತ್ತಾಳೆ. ಕೊನೆಗೆ ಕೈಕೇಯಿಯನ್ನು ಪ್ರಚೋದಿಸಿ ತನ್ನ ಮಗನಿಗೆ ಸಿಂಹಾಸನವನ್ನು ಪಡೆಯಲು ರಾಜನು ಹಿಂದೊಮ್ಮೆ ನೀಡಿದ 2 ವರಗಳನ್ನು ಅಸ್ತ್ರವಾಗಿ ಬಳಸಲು ಐಡಿಯಾ ಕೊಡುತ್ತಾಳೆ. 3ನೇ ಭಾಗ, ಮಾರಣಾಂತಿಕ ಬಲೆ, ಆ 2 ಪ್ರಾಚೀನ ವರಗಳು. ಇಡೀ ಕಥೆಯ ಅತ್ಯಂತ ಕ್ಲೈಮ್ಯಾಕ್ಸ್ ಆ ಕೋಪದ ಕೋಣೆಯಲ್ಲಿ ನಡೆಯುತ್ತೆ. ದಶರಥ ತನ್ನ ಮುಖದ ಮೇಲೆ ಸಿಟ್ಟಿನ ಜ್ವಾಲೆಯೊಂದಿಗೆ ಬಾಗಿಲು ಒಡೆದು ಒಳಬಂದಾಗ ಕಲ್ಲಿನ ನೆಲದ ಮೇಲೆ ಒದ್ದಾಡುತ್ತಿರುವ ತನ್ನ ರಾಣಿಯನ್ನು ನೋಡ್ತಾನೆ. ಅವಳು ತನ್ನ ಹಳೆಯ ಋಣವೊಂದನ್ನು ತೀರಿಸಿಕೊಳ್ಳಲು ಅಲ್ಲಿ ಕಾಯುತ್ತಿದ್ದಳು. ಹಿಂದೊಮ್ಮೆ ಯುದ್ಧದಲ್ಲಿ ದಶರಥನ ಪ್ರಾಣವನ್ನು ಅವಳೇ ಉಳಿಸಿದ್ದಳು. ಆ ದಿನ ನೀಡಿದ್ದ ಭರವಸೆ ಇವತ್ತು ಮಾರಣಾಂತಿಕ ಬಲೆಯಾಗಿ ಬದಲಾಗಿತ್ತು. ಆಕೆಯ ಬೇಡಿಕೆಗಳು ಎಷ್ಟೊಂದು ಕಠಿಣವಾಗಿದ್ದು ಗೊತ್ತಾ? ಒಂದೆಡೆ ತನ್ನ ಪ್ರೀತಿಯ ಮಗ ರಾಮನಿಗೆ ಸಿಂಹಾಸನವನ್ನು ನಿರಾಕರಿಸಿ ಭರತನಿಗೆ ಪಟ್ಟಾಭಿಷೇಕ ಮಾಡುವುದು, ಮತ್ತೊಂದೆಡೆ ರಾಮನನ್ನು ಕೇವಲ ಅರಮನೆಯಿಂದ ಹೊರಹಾಕುವುದಲ್ಲ, 14 ವರ್ಷಗಳ ಕಾಲ ಕಠಿಣವಾದ ಕಾಡಿಗೆ ಕಳುಹಿಸುವುದು. ಈ ಬೇಡಿಕೆಗಳು ದಶರಥನನ್ನು ಅಕ್ಷರಶಃ ಉಸಿರುಗಟ್ಟುವಂತೆ ಮಾಡಿದವು. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಅತಿ ಮುಖ್ಯವಾದ ವಿಷಯ ಅಂದ್ರೆ ಧರ್ಮ. ಸುಮ್ಮನೆ ಒಂದು ಬೇಡಿಕೆಯನ್ನು ನಿರಾಕರಿಸುವುದು ಮಹಾರಾಜನಿಗೆ ದೊಡ್ಡ ವಿಷಯವಾಗಿರಲಿಲ್ಲ ಅಲ್ವಾ? ಆದರೆ ಧರ್ಮ ಅಂದ್ರೆ ಬ್ರಹ್ಮಾಂಡದ ಕಟ್ಟುನಿಟ್ಟಿದಾದ ನಿಯಮ. ಸೂರ್ಯವಂಶದ ಚಕ್ರವರ್ತಿಯಾಗಿ ತಾನು ನೀಡಿದ ಭರವಸೆಯನ್ನು ಮುರಿಯುವಂತಿರಲಿಲ್ಲ. ತನ್ನ ಹೆಂಡತಿಯ ಬೇಡಿಕೆಗಳನ್ನು ನಿರಾಕರಿಸಿದರೆ ಆತನ ಸ್ವಂತ ಸದ್ಗುಣ ಮತ್ತು ಧರ್ಮನಿಷ್ಠೆಯೇ ನಾಶವಾಗುತ್ತಿತ್ತು. ಆತನ ಧರ್ಮವೇ ಆತನಿಗೆ ಅತಿದೊಡ್ಡ ಉರುಳಾಗಿ ಪರಿಣಮಿಸಿತು. ನಾನು ಹೆಣ್ಣು ಹುಲಿಯನ್ನು ಎದುರಿಸುತ್ತಿರುವ ಜಿಂಕೆ ಮಾಂತ್ರಿಕ ವೃತ್ತದೊಳಗೆ ಸಿಲುಕಿರುವ ಹಾವಿನಂತಾಗಿದ್ದೇನೆ.
ಈ ಮಾತುಗಳು ದಶರಥನ ಸಂಪೂರ್ಣ ಅಸಹಾಯಕತೆಯನ್ನ ಕಣ್ಣಿಗೆ ಕಟ್ಟುವಂತೆ ಹೇಳ್ತವೆ. ಇಡೀ ಜಗತ್ತನ್ನೇ ಆಳುವ ಚಕ್ರವರ್ತಿಯೊಬ್ಬ ತನ್ನದೇ ಅರಮನೆಯಲ್ಲಿ ತಾನು ಪ್ರೀತಿಸುವ ಪತ್ನಿಯ ಮುಂದೆ ಎಷ್ಟು ದುರ್ಬಲನಾಗಿದ್ದ ಅನ್ನೋದನ್ನ ಇದು ತೋರಿಸುತ್ತೆ. ನಾಯಕತ್ವ ಮತ್ತು ಹಳೆಯ ಭರವಸೆಗಳ ಭಾರ ಎಷ್ಟು ನೋವಿನಿಂದ ಕೂಡಿರುತ್ತೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಮುಂದಿನ ಭಾಗ ಅಸಾಧ್ಯವಾದ ಆಯ್ಕೆ, ಕರ್ತವ್ಯ ಮತ್ತು ಪ್ರೀತಿಯ ನಡುವಿನ ಸಂಘರ್ಷ. ದಶರಥ, ಕೈಕೇಯಿ ಮತ್ತು ರಾಮನ ನಡುವೆ ನಡೆಯುವ ಈ ಮುಖಾಮುಖಿ ನಿಜಕ್ಕೂ ಎದೆ ಝಲ್ಲೆನಿಸುವಂತಿದೆ. ಕೈಕೇಯಿ ನಿರ್ದಾಕ್ಷಿಣ್ಯವಾಗಿ ವರಗಳನ್ನು ಕೇಳ್ತಿದ್ರೆ ತಂದೆ ದಶರಥ ಮಗನಿಗೆ ಅನ್ಯಾಯ ಮಾಡಲಾಗದೆ ಕುಸಿದು ಬೀಳುತ್ತಾನೆ. ಅದೇ ರಾಮ ಯಾವುದೇ ಕೋಪ, ಹತಾಶೆ ಇಲ್ಲದೆ ಸಂಪೂರ್ಣವಾಗಿ ಸ್ಥಿತಪ್ರಜ್ಞನಾಗಿ ನಿಲ್ತಾನೆ. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ತನ್ನ ಮಗನನ್ನು ರಕ್ಷಿಸಲು ಒಬ್ಬ ರಾಜನು ತನ್ನ ಮಾತನ್ನು ತಪ್ಪಬಹುದೇ? ಪರಿಸ್ಥಿತಿ ಎಷ್ಟು ವಿಕೋಪಕ್ಕೆ ಹೋಗಿತ್ತಂದ್ರೆ ಸ್ವತಃ ದಶರಥನೇ ರಾಮನಲ್ಲಿ ಬೇಡಿಕೊಳ್ತಾನೆ. ತನ್ನನ್ನು ಬಂದಿಯನ್ನಾಗಿ ಮಾಡಿ ಈ ಸಿಂಹಾಸನವನ್ನು ಬಲವಂತವಾಗಿ ಕಿತ್ತುಕೋ ಅಂತ ಕೇಳ್ಕೊಳ್ತಾನೆ. ಆದರೆ ಆ ಭರವಸೆ ಮತ್ತು ಮೌಲ್ಯಗಳ ಮುಂದೆ ಆ ಅರಮನೆಯ ಗೋಡೆಗಳು ಮೌನವಾಗಿದ್ವು. ಇಲ್ಲಿ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆದ ವಿಷಯ ಅಂದ್ರೆ ರಾಮನ ಆ ಅದ್ಭುತವಾದ ವಾದ. ತಂದೆ ಕೊಟ್ಟ ಮಾತನ್ನು ಮುರಿಯೋದು ಕೇವಲ ವೈಯಕ್ತಿಕ ಗೌರವದ ವಿಷಯ ಮಾತ್ರ ಆಗಿರಲಿಲ್ಲ, ಅದು ಇಡೀ ಬ್ರಹ್ಮಾಂಡದ ಅಸ್ತಿತ್ವಕ್ಕೆ ಸಂಬಂಧಿಸಿದ್ದು ಅಂತ ರಾಮ ನಂಬಿದ್ದ. ಮನುಷ್ಯ ಮಾತಿಗೆ ತಪ್ಪಿದ್ರೆ ಏನಾಗುತ್ತೆ ಗೊತ್ತಾ? ಆಕಾಶದ ನಕ್ಷತ್ರಗಳು ಉದುರಿಬೀಳ್ಬೋದು, ಬೆಂಕಿ ಅನಿಯಂತ್ರಿತವಾಗಿ ಎಲ್ಲವನ್ನೂ ಸುಡಬಹುದು, ಮತ್ತು ಸಾಗರಗಳು ತಮ್ಮ ಮೇರೆ ಮೀರಿ ಇಡೀ ಜಗತ್ತನ್ನೇ ಮುಳುಗಿಸಬಹುದು. ಭರವಸೆಯನ್ನು ಉಳಿಸಿಕೊಳ್ಳುವುದು ಅಂದರೆ ಇಡೀ 3 ಲೋಕಗಳ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಅನ್ನೋದು ಆತನ ನಿಲುವಾಗಿತ್ತು. ಕೊನೆಯ ಭಾಗ, ಒಡೆದು ಹೋದ ಸಾಮ್ರಾಜ್ಯ, ಆ ಅಂತಿಮ ನಿರ್ಗಮನ. ಈಗ ವಾತಾವರಣ ಸಂಪೂರ್ಣವಾಗಿ ಬದಲಾಗುತ್ತೆ. ಕೇವಲ ನೋವು, ಮೌನ ಮತ್ತು ಭಾರವಾದ ಹೆಜ್ಜೆಗರು. ಒಂದು ಸುಂದರವಾದ ಒಗ್ಗಟ್ಟಾಗಿದ್ದ ಸಾಮ್ರಾಜ್ಯ ಈಗ ಸಂಪೂರ್ಣವಾಗಿ ಒಡೆದೋಗಿತ್ತು. ಚಿನ್ನದ ಕವಚ ತೆಗೆದು ಮರವುರಿಯನ್ನು ಧರಿಸಿದ ರಾಮ, ಲಕ್ಷ್ಮಣ ಮತ್ತು ಸೀತೆ ವಸಿಷ್ಠರ ಆಶೀರ್ವಾದ ಪಡೆದು ರಥವನ್ನ ಹತ್ತಾರೆ. ಅಯೋಧ್ಯೆಯ ಜನರೆಲ್ಲ ಕಣ್ಣೀರು ಹಾಕ್ತಿದ್ದಾರೆ. ಈ ನಿರ್ಗಮನ ಕೇವಲ ಮೌನವಾಗಿರಲಿಲ್ಲ, ಇದು ಅತ್ಯಂತ ಭೀಕರವಾಗಿತ್ತು. ರಥದ ಸಾರಥಿ ಸುಮಂತ್ರ ಗಾಳಿಯಲ್ಲಿ ತನ್ನ ಬಿಳಿ ಕೂದಲು ಹಾರಾಡುತ್ತಿರುವಂತೆ ಅತ್ಯಂತ ವೇಗವಾಗಿ ರಥವನ್ನು ಓಡಿಸ್ತಾನೆ. ಅರಮನೆಯ ಮೇಲಿಂದ ದಶರಥ ನಿಲ್ಲಿಸಿ ನಿಲ್ಲಿಸಿ ಅಂತ ಹತಾಶೆಯಿಂದ ಕೂಗುಳ್ತಿದ್ದ. ಆತನ ಕೂಗನ್ನು ಲೆಕ್ಕಿಸದ ಸುಮಂತ್ರ ಕಾವಲುಗಾರರ ಮೇಲೆ ಯುದ್ಧದ ಚಾವಟಿಯನ್ನು ಬೀಸುತ್ತಾ 40 ಸಾಲುಗಳ ಗಾರ್ಡ್ಗಳನ್ನು ಹೊಡೆದುರುಳಿಸಿ ರಥವನ್ನು ಅಯೋಧ್ಯೆಯ ಹೆಬ್ಬಾಗಿಲಿನಿಂದ ಹೊರಗೆ ಓಡಿಸಿಕೊಂಡೋಗ್ತಾನೆ. ಆ ರಥ ಕತ್ತವೆಯಲ್ಲಿ ಮರೆಯಾಗುತ್ತಾ ಒಂದು ಅಳುತ್ತಿರುವ ನಗರವನ್ನು ಹಿಂದೆ ಬಿಟ್ಟೋಗುತ್ತೆ. ಎಲ್ಲವೂ ನಾಶವಾಯಿತು, ಎಲ್ಲವೂ ನಾಶವಾಯಿತು. ಈ ವಾಕ್ಯದಲ್ಲಿ ಎಷ್ಟು ಅಗಾಧವಾದ ಶೂನ್ಯತೆ ಇದೆ ಅಲ್ವಾ? ಇದು ಕೇವಲ ಒಂದು ಮಾತಲ್ಲ, ಒಂದೇ ಒಂದು ಭರವಸೆಯನ್ನು ಉಳಿಸಿಕೊಳ್ಳಲು ತನ್ನ ಇಡೀ ಪ್ರಪಂಚವನ್ನೇ, ತನ್ನ ಉಸಿರಾಗಿದ್ದ ಮಗನನ್ನೇ ಕಳೆದುಕೊಂಡ ರಾಜನ ಸಂಪೂರ್ಣ ಹತಾಶೆಯನ್ನೇ ಇದು ಸೆರೆ ಹಿಡಿಯುತ್ತೆ. ಆ ಅರಮನೆಯಲ್ಲಿ ಇನ್ನೂ ಉಳಿದಿದ್ದು ಕೇವಲ ಕತ್ತಲೆ ಮತ್ತು ಆಕ್ರಂದನ ಮಾತ್ರ. ಈ ಒಳನೋಟವನ್ನು ಮುಕ್ತಾಯಗೊಳಿಸುವ ಮುನ್ನ ಒಂದು ಕಾಡುವ ಪ್ರಶ್ನೆ ನಮ್ಮ ಮುಂದಿದೆ. ಆ ಅಸಹಾಯಕ ದಶರಥ ಮಹಾರಾಜ ಕ್ರೂರ ವಿಧಿಯ ಬಲಿಯೇ ಅಥವಾ ತನ್ನದೇ ಆದ ಕಠಿಣ ಧರ್ಮನಿಷ್ಠೆ ಮತ್ತು ಘನತೆಯ ಬಲಿಯೇ? ಮನುಷ್ಯ ಮತ್ತು ವಿಧಿಯ ನಡುವಿನ ಈ ಕಾದಾಟದಲ್ಲಿ ನಿಜಕ್ಕೂ ಗೆದ್ದವರು ಯಾರು, ಸೋತವರು ಯಾರು? ಈ ಕಥೆ ನಮ್ಮ ಕರ್ತವ್ಯಗಳ ಬಗ್ಗೆ ಮತ್ತು ಭರವಸೆಗಳ ಬಗ್ಗೆ ನಾವು ದೀರ್ಘಕಾಲ ಆಲೋಚಿಸುವಂತೆ ಮಾಡುತ್ತೆ. ಖಂಡಿತವಾಗಿಯೂ ನಾವು ಮರುಚಿಂತನೆ ಮಾಡಲೇಬೇಕಾದ ವಿಷಯ ಇದು.